ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಕಾಲಚಕ್ರವನ್ನು 4 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಅದುವೇ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಹಾಗೂ ಕಲಿಯುಗ. ತ್ರೇತಾಯುಗದಲ್ಲಿ ಸಾಕ್ಷಾತ್ ಶ್ರೀ ಮಹಾವಿಷ್ಣು ಶ್ರೀರಾಮನಂತೆ ಅವತರಿಸಿದರು. ಧರ್ಮ ಸಂಸ್ಥಾಪನೆಗಾಗಿ ಶ್ರೀರಾಮ ರಾವಣನನ್ನು ಸಂಹರಿಸಿದರು. ಅದರ ನಂತರ ಕೆಲ ಕಾಲದ ಬಳಿಕ ಶ್ರೀರಾಮ ಸರಯೂ ನದಿಯಲ್ಲಿ ಅವರ ದೇಹವನ್ನು ತ್ಯಜಿಸಿದರು. ತ್ರೇತಾಯುಗದ ನಂತರ ಬಂದ ದ್ವಾಪರಯುಗದಲ್ಲಿ ಮತ್ತೆ ಶ್ರೀ ಮಹಾವಿಷ್ಣು ಶ್ರೀಕೃಷ್ಣನಂತೆ ಅವತರಿಸಿದರು. ದ್ವಾಪರಯುಗದಲ್ಲಿ ಚರಿತ್ರೆಯಲ್ಲೇ ಅತೀ ದೊಡ್ಡ ಯುದ್ಧವಾದ ಕುರುಕ್ಷೇತ್ರ ನಡೆಯಿತು. ಯುದ್ಧ ಕೌರವ ಪಾಂಡವರ ಮಧ್ಯೆ ನಡೆಯಿತು. ಹಸ್ತಿನಾಪುರ ಸಿಂಹಾಸನಕ್ಕಾಗಿ ಕೌರವ ಪಾಂಡವರ ಮಧ್ಯೆ ನಡೆದಂತ ಯುದ್ಧವೇ ಕುರುಕ್ಷೇತ್ರ. ಈ ಯುದ್ಧದಲ್ಲಿ ಎಷ್ಟೋ ಜನ ಯೋಧರು ಪಾಲ್ಗೊಂಡಿದ್ದರು. ಆ ಯುದ್ಧದಲ್ಲಿ ಶ್ರೀರಾಮನ ಮೊಮ್ಮಗ ಕೂಡ ಪಾಲ್ಗೊಂಡಿದ್ದ. ಹಾಗಾದರೆ ಶ್ರೀರಾಮನ ಮೊಮ್ಮಗ ದ್ವಾಪರಯುಗದಲ್ಲಿ ಯಾವ ರೀತಿ ಬಂದ? ಶ್ರೀರಾಮನ ಮೊಮ್ಮಗ ಯಾರು? ಶ್ರೀರಾಮನ ಮೊಮ್ಮಗ ಅಧರ್ಮದ ಕಡೆ, ಅಂದರೆ ಕೌರವ ಪಕ್ಷದಲ್ಲಿ ನಿಂತು ಹೋರಾಡಲು ಕಾರಣವೇನು? ಅವನನ್ನು ನೋಡಿ ಪಾಂಡವರು ಹೆದರಿದ್ದೇಕೆ? ಶ್ರೀರಾಮನ ಮೊಮ್ಮಗ ಪಾಂಡವರ ಮೇಲೆ ಸೇಡು ಬೆಳೆಸಿಕೊಳ್ಳಲು ಕಾರಣವೇನು? ಅಷ್ಟಕ್ಕೂ ಪಾಂಡವರು ಹಾಗೂ ಶ್ರೀರಾಮನ ಮೊಮ್ಮಗನ ಮಧ್ಯೆ ಇರುವಂತ ಸಂಬಂಧ ಏನು? ಈ ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ತ್ರೇತಾಯುಗದಲ್ಲಿ ನಡೆದಿದ್ದು ರಾಮಾಯಣ, ದ್ವಾಪರಯುಗದಲ್ಲಿ ನಡೆದಿದ್ದು ಮಹಾಭಾರತ. ಈ 2 ಯುಗಗಳಲ್ಲೂ ಧರ್ಮ ಸಂಸ್ಥಾಪನೆಗಾಗಿ ಶ್ರೀ ಮಹಾವಿಷ್ಣು ಅವತರಿಸಿದರು. ಶ್ರೀರಾಮ ಪಾಲಿಸಿದ ಅಯೋಧ್ಯೆ ಕೋಶಲ ರಾಜ್ಯದ ರಾಜಧಾನಿ. ಶ್ರೀರಾಮನ ಪುತ್ರರಾದ ಲವ ಮತ್ತು ಕುಶ ಕೋಶಲ ರಾಜ್ಯವನ್ನು 2 ಭಾಗಗಳಾಗಿ ವಿಂಗಡಿಸಿಕೊಂಡು ಅದನ್ನು ಪಾಲಿಸುತ್ತಿದ್ದರು. ರಾವಣಾಸುರನನ್ನು ಸಂಹರಿಸಿದ ಕೆಲ ಕಾಲದ ಬಳಿಕ ಶ್ರೀರಾಮಚಂದ್ರ ಸರಯೂ ನದಿಯಲ್ಲಿ ಅವರ ದೇಹವನ್ನು ತ್ಯಜಿಸಿದರು. ಶ್ರೀರಾಮನ ನಂತರ ಅವರ ಪುತ್ರರು, ಅವರ ನಂತರ ಅವರ ಪುತ್ರರು, ಈ ರೀತಿ ಶ್ರೀರಾಮನ ವಂಶ ಅಭಿವೃದ್ಧಿಯಾಗುತ್ತಾ ಬಂತು. ಆದರೆ ಶ್ರೀರಾಮನ ಪುತ್ರರಲ್ಲಿ ಕುಶನ 26ನೇ ವಾರಸ ದ್ವಾಪರಯುಗದಲ್ಲೂ ಕೂಡ ಬದುಕಿದ್ದ. ಆ ಮೂಲಕ ಶ್ರೀರಾಮನ ಮೊಮ್ಮಗ ಕುರುಕ್ಷೇತ್ರ ಯುದ್ಧದಲ್ಲೂ ಕೂಡ ಪಾಲ್ಗೊಂಡಿದ್ದ. ಅವನೇ ಬೃಹದ್ಬಲ. ವಿಷ್ಣು ಪುರಾಣ ಹಾಗೂ ಭಾಗವತ ಪುರಾಣದ ಪ್ರಕಾರ ಬೃಹದ್ಬಲ ಕುಶನ ಮೂಲಕ ಶ್ರೀರಾಮನಿಗೆ ಮೊಮ್ಮಗ. ಇಕ್ಷ್ವಾಕು ವಂಶದಲ್ಲಿ ಕೊನೆಯ ಮಹಾರಾಜನಂತೆ ಬೃಹದ್ಬಲ ಪ್ರಸಿದ್ಧಿ. ಶ್ರೀರಾಮ ಮತ್ತು ಬೃಹದ್ಬಲನ ಮಧ್ಯೆ 27 ತಲೆಮಾರುಗಳ ಅಂತರವಿದೆ ಎಂದು ಪುರಾಣಗಳು ಹೇಳುತ್ತವೆ. ದ್ವಾಪರಯುಗದಲ್ಲಿ ಕೋಶಲ ರಾಜ್ಯ 5 ರಾಜ್ಯಗಳಾಗಿ ವಿಭಜಿಸಲ್ಪಟ್ಟಿತ್ತು. ಅದುವೇ ಕೋಶಲ, ಪೂರ್ವ ಕೋಶಲ, ಮಧ್ಯ ಕೋಶಲ, ಉತ್ತರ ಕೋಶಲ ಹಾಗೂ ದಕ್ಷಿಣ ಕೋಶಲ. ಪೂರ್ವ ಕೋಶಲ ರಾಜ್ಯವನ್ನು ಜರಾಸಂಧ ಆಕ್ರಮಿಸಿಕೊಂಡ. ಭೀಮ ಮಧ್ಯ ಹಾಗೂ ಉತ್ತರ ಕೋಶಲ ರಾಜ್ಯವನ್ನು ಆಕ್ರಮಿಸಿಕೊಂಡ. ಅದೇ ರೀತಿ ಸಹದೇವ ದಕ್ಷಿಣ ಕೋಶಲ ರಾಜ್ಯವನ್ನು ಸ್ವಾಧೀನಪಡಿಸಿಕೊಂಡ. ಇನ್ನು ಉಳಿದಿದ್ದು ಬರೀ ಕೋಶಲ ರಾಜ್ಯವಷ್ಟೇ. ಅದನ್ನೇ ಶ್ರೀರಾಮನ ಮೊಮ್ಮಗ ಬೃಹದ್ಬಲ ಪಾಲಿಸುತ್ತಿದ್ದ. ಧೃತರಾಷ್ಟ್ರ ಹಾಗೂ ಪಾಂಡುರಾಜನ ತಾಯಂದಿರಾದ ಅಂಬಿಕಾ ಹಾಗೂ ಅಂಬಾಲಿಕಾ ಕೋಶಲ ರಾಜ್ಯದ ರಾಜಕುಮಾರಿಯರು ಎಂದು ಕೆಲ ಪುರಾಣಗಳು ಹೇಳುತ್ತದೆ. ಇನ್ನೂ ಕೆಲವು ಪುರಾಣಗಳ ಪ್ರಕಾರ ಇವರಿಬ್ಬರು ಕಾಶಿ ರಾಜ್ಯದ ರಾಜಕುಮಾರಿಯರು. ಕಾಶಿ ಹಾಗೂ ಕೋಶಲ ಎರಡೂ ಒಂದೇ ರಾಜ್ಯ ಎಂದು ಹೇಳುವಂತ ಗ್ರಂಥಗಳು ಕೂಡ ಹಲವಾರಿದೆ. ಕೋಶಲ ರಾಜ್ಯದ 4 ರಾಜ್ಯಗಳನ್ನು ಜರಾಸಂಧ ಹಾಗೂ ಪಾಂಡವರು ಸ್ವಾಧೀನಪಡಿಸಿಕೊಂಡ ಕಾರಣ ಅಧಿಕವಾಗಿ, ಅಂದರೆ 3 ರಾಜ್ಯಗಳು ಪಾಂಡವರ ಪಾಲಾದ್ದರಿಂದ ಬೃಹದ್ಬಲ ಪಾಂಡವರ ಮೇಲೆ ಸೇಡು ಬೆಳೆಸಿಕೊಂಡ. ಹಾಗಂತ ಬೃಹದ್ಬಲನೇನು ಕೈಲಾಗದವನಲ್ಲ. ಅವನೂ ಕೂಡ ಪರಾಕ್ರಮಿ, ಮಹಾಯೋಧ. ಪಾಂಡವರ ಮೇಲೆ ಸೇಡು ತೀರಿಸಿಕೊಳ್ಳಲು ಎದುರು ನೋಡುತ್ತಿರುವ ಸಮಯದಲ್ಲಿ ಕುರುಕ್ಷೇತ್ರ ಯುದ್ಧದ ಬಗ್ಗೆ ಕೇಳ್ಪಟ್ಟ ಬೃಹದ್ಬಲನಿಗೆ ಇದೇ ಸರಿಯಾದ ಅವಕಾಶ ಅನಿಸಿತು. ಪಾಂಡವರ ಮೇಲಿರುವ ಸೇಡಿನ ಕಾರಣದಿಂದ ಬೃಹದ್ಬಲ ಕೌರವರ ಪಕ್ಷದಲ್ಲಿ ನಿಂತು ಹೋರಾಡಲು ತೀರ್ಮಾನಿಸಿಕೊಂಡ. ಆ ಸಮಯದಲ್ಲಿ
ಭೀಷ್ಮ ಪಿತಾಮಹ ಬೃಹದ್ಬಲ ದೊಡ್ಡ ವೀರ ಪರಾಕ್ರಮಿ ಎಂದು ಕಂಡುಹಿಡಿದು ಆ ವಿಷಯವನ್ನು ದುರ್ಯೋಧನನಿಗೆ ಹೇಳಿ ಬೃಹದ್ಬಲನನ್ನು ಅವನಿಗೆ ಪರಿಚಯಿಸಿಕೊಟ್ಟರು. ಕುರುಕ್ಷೇತ್ರ ಯುದ್ಧ 18 ದಿನಗಳ ಕಾಲ ನಡೆಯಿತು. ಮೊದಲನೇ ದಿನದಿಂದಲೇ ಪಾಂಡವರ ಸೈನ್ಯವನ್ನು ಚೆಲ್ಲಾಪಿಲ್ಲಿಗೊಳಿಸುತ್ತಾ ಬಂದ ಬೃಹದ್ಬಲ ಯುಧಿಷ್ಠಿರನನ್ನು ಜೀವಸಹಿತ ಬಂಧಿಸುವ ಸಲುವಾಗಿ ದ್ರೋಣಾಚಾರ್ಯ ಚಕ್ರವ್ಯೂಹವನ್ನು ರಚಿಸಿದರು. ಆ ಚಕ್ರವ್ಯೂಹದ ಒಳಗಡೆ ಕೌರವ ಮಹಾಯೋಧರಲ್ಲಿ ಬೃಹದ್ಬಲ ಕೂಡ ಒಬ್ಬನು. ದ್ರೋಣಾಚಾರ್ಯ, ಕೃಪಾಚಾರ್ಯ, ಕರ್ಣ ಮುಂತಾದ ಮಹಾಯೋಧರ ಜೊತೆಯಲ್ಲಿ ಬೃಹದ್ಬಲ ಕೂಡ ಈ ಸಂಚಿನಲ್ಲಿ ಭಾಗವಾಗಿದ್ದ. ಅಭಿಮನ್ಯು ಚಕ್ರವ್ಯೂಹದೊಳಗೆ ಬಂದ ಕೂಡಲೇ ಅವನನ್ನು ಹಿಂಬಾಲಿಸಿ ಬರುತ್ತಿದ್ದ ಯುಧಿಷ್ಠಿರ, ಭೀಮ, ನಕುಲ ಹಾಗೂ ಸಹದೇವರನ್ನು ಜಯದ್ರಥ ಒಳಗೆ ಬರದಂತೆ ತಡೆದು ನಿಲ್ಲಿಸಿದ. ಜಯದ್ರಥ ಶಿವನ ಬಳಿ ವರ ಪಡೆದುಕೊಂಡಿದ್ದ. ಆ ಪ್ರಕಾರ ಅರ್ಜುನನನ್ನು ಹೊರತುಪಡಿಸಿ ಉಳಿದ 4 ಜನ ಪಾಂಡವರನ್ನು ಒಂದು ದಿನ ತಡೆದು ನಿಲ್ಲಿಸುವಂತ ಶಕ್ತಿ ಅವನು ಪಡೆದುಕೊಂಡಿದ್ದ. ಆ ಕಾರಣದಿಂದಲೇ ಪಾಂಡವರನ್ನು ತಡೆದು ನಿಲ್ಲಿಸಲು ಜಯದ್ರಥನಿಂದ ಸಾಧ್ಯವಾಯಿತು. ಇದರಿಂದ ಅಭಿಮನ್ಯು ಒಬ್ಬನೇ ಚಕ್ರವ್ಯೂಹದ ಒಳಗಡೆ ಯುದ್ಧ ಮಾಡಬೇಕಾಯಿತು. ಅಭಿಮನ್ಯು ಅರ್ಜುನನ ಕುಮಾರ. ತಂದೆಯಂತೆಯೇ ಅವನು ಕೂಡ ಶ್ರೇಷ್ಠವಾದ ಬಿಲ್ಲುಗಾರ. ಆದ್ದರಿಂದಲೇ ಒಂಟಿಯಾಗಿ ಚಕ್ರವ್ಯೂಹದೊಳಗೆ ಬಂದಿಯಾಗಿದ್ದರೂ ಅವನ ವೀರತ್ವದಿಂದ ಎಷ್ಟೋ ಜನ ಕೌರವ ಸೇನೆಯನ್ನು ನುಜ್ಜುಗುಜ್ಜಾಗಿಸಿದ. ಕರ್ಣನ ಮಗನಾದ ವೃಷಸೇನ, ದುರ್ಯೋಧನನ ಮಗನಾದ ಲಕ್ಷ್ಮಣ ಕುಮಾರ ಇಬ್ಬರನ್ನೂ ಕೂಡ ಅಭಿಮನ್ಯು ಚಕ್ರವ್ಯೂಹದ ಒಳಗಡೆ ಸಂಹರಿಸಿದ. ಅಭಿಮನ್ಯುವಿನ ದಾಳಿಗೆ ಹೆದರಿ ದುರ್ಯೋಧನ ಕೂಡ ಅಲ್ಲಿಂದ ಕಾಲ್ಕಿತ್ತ ಸಂದರ್ಭವೂ ಉಂಟು. ಕೌರವ ಮಹಾಯೋಧರೆಲ್ಲ ಸೇರಿಕೊಂಡು ಅಭಿಮನ್ಯುವನ್ನು ಕೊಲ್ಲಲು ಸಂಚು ರೂಪಿಸಿದರು. ಆ ಸಂಚಿನಲ್ಲಿ ಭಾಗವಾದಂತ ಬೃಹದ್ಬಲ ಯುದ್ಧ ನಿಯಮವನ್ನು ಕೂಡ ಉಲ್ಲಂಘಿಸಿ ಅಭಿಮನ್ಯುವಿನ ವಿರುದ್ಧ ದಾಳಿ ಮಾಡಿದ. ಆದರೆ ಯುದ್ಧ ನೈಪುಣ್ಯದಲ್ಲಿ ಅಭಿಮನ್ಯುವನ್ನು ಸೋಲಿಸುವುದು ತುಂಬಾ ಕಷ್ಟ. ಅಭಿಮನ್ಯುವಿಗೆ ವಿದ್ಯೆ ಕಲಿಸಿಕೊಟ್ಟಿದ್ದು ಸಾಕ್ಷಾತ್ ಬಲರಾಮ ಹಾಗೂ ಕೃಷ್ಣನ ಮಗ ಪ್ರದ್ಯುಮ್ನ. ಹಾಗಾಗಿ ಒಂಟಿಯಾಗಿ ಹೋರಾಡಿ ಬೃಹದ್ಬಲನ ಸೈನ್ಯವನ್ನು ನಾಶಪಡಿಸಿದ ಅಭಿಮನ್ಯು. ಹಾಗೆ ಬೃಹದ್ಬಲನ ಧನಸ್ಸನ್ನು ಕೂಡ ತುಂಡಾಗಿಸಿದ. ಶಸ್ತ್ರಾಸ್ತ್ರ ಯುದ್ಧ ಮಾತ್ರವಲ್ಲದೆ ಇಬ್ಬರು ದ್ವಂದ್ವ ಯುದ್ಧ ಕೂಡ ಮಾಡಿದರು. ಇದೇ ರೀತಿ ಎಷ್ಟೋ ಹೊತ್ತು ಹೋರಾಡಿದ ನಂತರ ಕೊನೆಯಲ್ಲಿ ಬೃಹದ್ಬಲನ ತಲೆಯನ್ನು ಕತ್ತರಿಸಿದ ಅಭಿಮನ್ಯು. 16 ವರ್ಷ ವಯಸ್ಸಿನ ಅಭಿಮನ್ಯುವಿನ ಕೈಯಲ್ಲಿ ಬೃಹದ್ಬಲ ಮೃತಪಟ್ಟ. ಶ್ರೀರಾಮನ ವಂಶಸ್ಥನಾದರೂ ಅಧರ್ಮದ ಕಡೆ ನಿಂತಿದ್ದರಿಂದ ಅವನ ಸಾವು ತಪ್ಪಲಿಲ್ಲ. ಕೊನೆಯಲ್ಲಿ ಸಂಚು ರೂಪಿಸಿ ಮೋಸದಿಂದ ಕೌರವರು ಅಭಿಮನ್ಯುವನ್ನು ಕೊಂದುಬಿಟ್ಟರು. ಮಹಾಭಾರತದ ಪ್ರಕಾರ ಬೃಹದ್ಬಲ ಶ್ರೀರಾಮನ ವಂಶದಲ್ಲಿ 36ನೇ ರಾಜ. ಅದೇ ರೀತಿಯವನು ಶ್ರೀರಾಮನ ವಂಶದಲ್ಲಿನ ಕೊನೆಯ ರಾಜ. ಶ್ರೀರಾಮನ ವಂಶದವರು ತ್ರೇತಾಯುಗದಿಂದ ದ್ವಾಪರಯುಗದವರೆಗೂ ರಾಜ್ಯಭಾರ ನಡೆಸಿ ಚರಿತ್ರೆಯಲ್ಲೇ ಅತೀ ದೊಡ್ಡ ಯುದ್ಧವಾದ ಕುರುಕ್ಷೇತ್ರದಲ್ಲಿ ಭಾಗವಹಿಸಿ ವೀರಮರಣ ಪಡೆದಿದ್ದಾರೆಂದು ಮಹಾಭಾರತ ಹೇಳುತ್ತದೆ. ಶ್ರೀರಾಮನಿಂದ ಬೃಹದ್ಬಲನವರೆಗೂ ಅವರ ವಂಶಸ್ಥರ ಪಟ್ಟಿ ಹೀಗಿದೆ. ಶ್ರೀರಾಮ, ಅವರ ಮಗ ಕುಶ, ಕುಶನ ಮಗ ಅತಿಥಿ, ಅತಿಥಿಯ ಮಗ ನಿಷಾದ, ನಿಷಾದನ ಮಗ ನಲ, ನಲನ ಮಗ ನಾಬಸ್, ನಾಬಸ್ನ ಮಗ ಪುಂಡರೀಕ, ಪುಂಡರೀಕನ ಮಗ ಕ್ಷೇಮಧನ್ವನ್, ಕ್ಷೇಮಧನ್ವನ್ನ ಮಗ ದೇವಾನಿಕ, ದೇವಾನಿಕನ ಮಗ ಅಹೀನಾಗು, ಅಹೀನಾಗುವಿನ ಮಗ ಪರಿಪಾತ್ರ, ಪರಿಪಾತ್ರುವಿನ ಮಗ ದಲ, ದಲನ ಮಗ ಗುಪ್ತ, ಗುಪ್ತನ ಮಗ ವಜ್ರನಾಭ, ವಜ್ರನಾಭನ ಮಗ ಶಂಖನಾಭ, ಶಂಖನಾಭನ ಮಗ ಯೂಹಿತಾಸ್ವ, ಯೂಹಿತಾಸ್ವನ ಮಗ ವಿಶ್ವಸಹ, ವಿಶ್ವಸಹನ ಮಗ ಹಿರಣ್ಯನಾಭ, ಹಿರಣ್ಯನಾಭನ ಮಗ ಪುಷ್ಯ, ಪುಷ್ಯನ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರ, ಶೀಘ್ರನ ಮಗ ಮರು, ಮರುವಿನ ಮಗ ಪಶುಶ್ರುತ, ಪಶುಶ್ರುತನ ಮಗ ಸುಸಂಧಿ, ಸುಸಂಧಿಯ ಮಗ ಅಮರ್ಷ, ಅಮರ್ಷನ ಮಗ ವಿಶ್ರುತವಂತ. ಈ ವಿಶ್ರುತವಂತನ ಮಗನೇ ಬೃಹದ್ಬಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.